ಬರೋದಕ್ಕೆ ನನ್ನ ಅತ್ಯಂತ ಆಪ್ತ ಸ್ನೇಹಿತ ಅನ್ನೋದು ಒಂದು ಕಾರಣ ಆದರೆ ಎಲ್ಲರೂ PR ನಮ್ಮ ವೆಂಕಟೇಶ್ ಅಣ್ಣ ಫೋನ್ ಮಾಡಿದ್ರು, ಪ್ರಥಮ ಗೆಸ್ಟ್ ಯಾರು ಅಂತ. ನಾನು ಅವ್ರಿಗೊಂದು ಮಾತು ಹೇಳಿದೆ, ಅಣ್ಣ ಗೆಸ್ಟ್ ಬೇರೆ ಬಂತು ಅಣ್ಣ, ನೀವು ಪ್ರಥಮ ಯಾರನ್ನೋ ಸ್ಟಾರಾಗಿ ಕರೆದಿರ್ತೀಯ ಅಂದರು. ಅದಕ್ಕೆ ನಾನು ಒಂದು ಹೇಳಿದೆ, ನೀವು ಫಿನಾಲೆ ನೋಡಿರ್ಬೇಕು. ಇವ್ರದ್ದು ಮತ್ತು ಇವ್ರ ಹೆಂಡ್ತಿದ್ದು ಫಸ್ಟ್ ನೈಟ್ ವಿಚಾರ ಸ್ಟೇಜ್ ಮೇಲೆ ಸುದೀಪ್ ಸರ್ ಎದುರಿಗೆ ಮಾತಾಡೋಲ್ಲ. ಇವರು ಸುದೀಪ್ ಸರ್ಗೆ ಕೇಳಿದ್ರು, ನಾವು 3 ದಿನ ಬಿಟ್ಟು ಶಾಸ್ತ್ರ ಮಾಡ್ಕೊಳ್ಳೋದು ಅಂತ ಇವ್ರ ಹೆಂಡ್ತಿ ಹೇಳಿದ್ರು. ನಿಮ್ದೆಲ್ಲ ಹೆಂಗ್ ಮಾಡ್ಕೊಂಡ್ರಿ ಅಂತ ಸುದೀಪ್ ಸರ್ನೇ ಪಾಪ ಕೇಳಿದ್ರು. ಅದಕ್ಕೆ ಈ ಫಸ್ಟ್ ನೈಟ್ ವಿತ್ ದೆವ್ವ ಅಂತಿದ್ಮೇಲೆ ನೀನ್ ಮಾತಾಡ್ರೆ ಚೆನ್ನಾಗಿರ್ತದೆ ಅಣ್ಣ, ಇಂಥವ್ರಲ್ಲಿ ನೀನು ತುಂಬಾ ಅನುಭವಿಸ್ತಾನ, ಚಿಕ್ಕ ಹುಡುಗ, ಇನ್ನೂ ತುಂಬಾ ಕಲಿಬೇಕಾದ್ರೆ ತುಂಬಾ ಜನ ಅವ್ರೆ, ಅವ್ರಿಗೆಲ್ಲ ನಿನ್ ಮಾರ್ಗದರ್ಶನ ಬೇಕು. ಫಸ್ಟ್ ನೈಟ್ ಅಲ್ಲಿ ಬಹಳ ಅನುಭವಿಸ್ತಾ ಆಗಿರುವಂತಹ ಸಿನಿಮಾ ಟೈಟ್ಲ್ ಅಲ್ಲಿ ಅಲ್ಲ, ನಾನು ಹೇಳಿಲ್ಲ ಅಣ್ಣ, ಲೈವ್ ಸೊ ಫಸ್ಟ್ ನೈಟ್ ವಿತ್ ದೆವ್ವಗೆ ನನ್ನ ಗೆಳೆಯ ಸಂತು ಹಾಗೂ ಇನ್ನಷ್ಟು ಜನ ಬರೋರಿದ್ದಾರೆ, ಹರೀಶ್ ಅಣ್ಣ ಹಾಗೂ ಎಲ್ಲ ಬರ್ತಾ ಇದ್ದಾರೆ. ಲೇಟ್ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈಗ ಫಸ್ಟ್ ನೈಟ್ ವಿತ್ ದೆವ್ವ ಟೀಸರ್ ನೋಡೋದಂತ ಅಣ್ಣ ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಭಾರಿ ಖುಷಿ ಆಯ್ತದೆ. ಪತ್ರಿಕಾ ಮಾಧ್ಯಮದ ಎಲ್ರಿಗೂ ಕೂಡ ಧನ್ಯವಾದಗಳು. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣವೇ ನಾನು ಇದು ಈ ಥರ ಒಂದು ಸಿನಿಮಾ ಬರ್ತೈತಾ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯಿತು, ಅಣ್ಣ ನಾನೇ ಒಂದು ಚಿತ್ರಕಥೆ ಎಲ್ಲ ಮಾಡಿದ್ದೀನಿ, ಇದ್ರದ್ದೊಂದು ಟ್ರೈಲರ್ ಲಾಂಚ್ ಐತೆ ಅಂತ. ಆಮೇಲೆ ಅಣ್ಣ ಚಾಲೆಂಜ್ ಸ್ಟಾರು, ಪವರ್ ಸ್ಟಾರು, ಗೋಲ್ಡನ್ ಸ್ಟಾರ್ ಮಧ್ಯದಲ್ಲಿ ತುಕಾಲಿ ಸ್ಟಾರ್ ಅಂತ ಒಬ್ಬ ಮಾಡ್ಕೋಬಹುದು ಅಂದಮೇಲೆ ಫಸ್ಟ್ ನೈಟ್ ವಿತ್ ದೆವ್ವ ನಾನೇ ಆ ಕಡೆ ಮಾಡಬಾರ್ದು ಅಣ್ಣ. ಈಗ ನಾನು ಮಾತಾಡಲ್ಲ, ನೀವು ಮಾತಾಡ್ತೀರ. ಫಸ್ಟ್ ನೈಟ್ ವಿತ್ ದೆವ್ವ ಅಂದ ತಕ್ಷಣ ಕಾನ್ಸೆಪ್ಟೇ ಒಂಥರ ಬ್ಯೂಟಿಫುಲ್ ಆಗೈತೆ, ಸಖತ್ತೈತೆ. ಆಮೇಲೆ RR ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಬಂದೈತೆ, ತುಂಬ ಚೆನ್ನಾಗಿದೆ. ಒಂಥರ ಇವತ್ತಿನ ಒಂದು ಟ್ರೆಂಡಲ್ಲಿ ಯಾವುದೇ ಒಂದು ನಾವು OTT ಆಗಿರ್ಬೋದು, TV ಆಗಿರ್ಬೋದು, ಥಿಯೇಟ್ರಲ್ಲಾಗಿರ್ಬೋದು, ತುಂಬ ಹಾರರ್ ಸಿನಿಮಾಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗೋಗ್ಬಿಡ್ತು. ಒಂದು ಜೋನರ್ ಇತ್ತು, ಸಿಕ್ಕಾಪಟ್ಟೆ ಸಿನಿಮಾಗಳು ಬರ್ತಾ ಇತ್ತು. ಆದರೆ ಈಗಿನ ಒಂದು ಟ್ರೆಂಡಲ್ಲಿ RR ಸಿನಿಮಾಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಅಂಥ ಒಂದು ಟೈಮಲ್ಲಿ ಕಾಮಿಡಿ ವಿತ್ ಹಾರರ್ ಆಗಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಅದನ್ನು ನೋಡ್ತಾ ಇದ್ರೆ ತುಂಬ ರಿಚ್ ಆಗಿ ಯಾವುದೇ ವಿಜುವಲಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ದೆ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಫ್ಯಾಷನ್ ಆಗಿ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ನಮ್ಮ ಪ್ರಥಮಣ್ಣ ಎತ್ತಿದ ಕೈ. ಭಾರಿ ಖುಷಿ ಆಗುತ್ತೆ. ಅವ್ರದ್ದು ನಟ ಭಯಂಕರನ್ನು ನೋಡಿದ್ದೀನಿ. ಅದಾದಮೇಲೆ ಈ ಒಂದು ಸಿನಿಮಾಗೆ, ಈ ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋ ಒಂದು ಸಿನಿಮಾಗೆ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ. ನನಗೆ ಭಾರಿ ಖುಷಿ ಆಗುತ್ತೆ. ಪ್ರಥಮಣ್ಣ ಎಲ್ಲ ಬಿಗ್ ಬಾಸಲ್ಲಿ ಮಾಡ್ತಾ ಇದ್ದಾಗ ನಾವು ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಅದ್ಭುತವಾದಂಥ ಟ್ಯಾಲೆಂಟು ಪ್ರಥಮಣ್ಣಂದು. ಅಂಥ ವ್ಯಕ್ತಿ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡು ನಮಗೂ ಕೂಡ ಒಂದು ಸಮಾನವಾದಂಥ ವಿಶ್ವಾಸವನ್ನು ಗಳಿಸ್ಕೊಂಡು ಎಲ್ಲೋದ್ರೂ ಕೂಡ ನಾನು ಬಿಗ್ ಬಾಸಲ್ಲಿ ಇದ್ದಾಗಲೂ ಕೂಡ ನನಗೆ ಸಪೋರ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ಪ್ರಥಮಣ್ಣ. ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಾನು ಆ್ಯಕ್ಚುಲಿ ಗಿಚ್ಚಿಗಿಲಿಗಿಲಿದು ನಾಳೆ ಶೂಟು, ಅದು ಗ್ರ್ಯಾಂಡ್ ರಿಹರ್ಸಲ್ಲಿದೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡು, ಇಲ್ಲ ಪ್ರಥಮಣ್ಣಂದು ಫಸ್ಟ್ ನೈಟ್ ವಿತ್ ದೆವ್ವದು ಟ್ರೈಲರ್ ಲಾಂಚ್ ಇದೆ, ಹೋಗ್ಲೇಬೇಕು ಅಂತ ಕೇಳ್ಕೊಂಡಾಗ ಅವ್ರು ಕಳಿಸ್ಕೊಟ್ರು. ಮಾಧ್ಯಮದ ಮುಂದೆ ಸುಳ್ಳು ಹೇಳ್ಬೇಡ ಅಣ್ಣ, ಇದು ಏನಾಗಿತ್ತು ಅಂದ್ರೆ ಇವ್ರು ಅದಕ್ಕೆ ಅಂತ ಬಂದಿಲ್ಲ, ನೀ ಬರ್ತೀಯ ಇಲ್ಲ ನೀನ್ ಹೆಂಡತಿ ಮಾನಸನ್ ಕರ್ಲಪ್ಪ ಅಂತ ಹೇಳಿದೆ, ಇದ್ದು ಓಡ್ ಬಂದೆ. ಯಾಕೆಂದ್ರೆ ಅವ್ರ ಹೆಂಡತಿ ಅಷ್ಟೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ರು ಡೀಟೇಲ್ಗೆ. ಅದಕ್ಕೆ ಅವ್ರನ್ನೇ ಕರೀಲ್ಲ ಅಂದ್ರೆ ಅಣ್ಣ ನಾನು ಬರ್ತೀನಿ ಅಂತ ಹೇಳಿ ಬಂದ್ರು. ಇದು ನಿಜ, ನೀ ಹಿಂಗೆಲ್ಲ ತಿರ್ಚ್ಬಿಡ್ಬೇಡ ಅಣ್ಣ, ನಾನು ಕೂಡ ಹೇಳಕ್ ಬರ್ತದೆ ಆಯ್ತಾ. ಅಯ್ಯೋ, ಸಫಿಷಿಯೆಂಟ್ ಆಗಿ ಮಾತಾಡೋದ್ರೆ ಬಿಡೋದೇ ಇಲ್ವಲ್ಲ ನೀನು. ಆಮೇಲೆ ದಯವಿಟ್ಟು ಆ ಥರ ಏನಿಲ್ಲ, ಭಾರಿ ಖುಷಿ ಆಗುತ್ತೆ. ಈ ಒಂದು ನಾವು ಒಂದು ಆತ್ಮೀಯರಾಗಿರೋದ್ರಿಂದ ಈ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅಣ್ಣ ತುಂಬ ಚೆನ್ನಾಗಿದೆ, ನಿಮ್ಮ ಒಂದು ವಿಜುವಲ್ಸು ಮತ್ತು ಒಂದು ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಒಳ್ಳೆ ಓಡುತ್ತೆ ಸಿನಿಮಾ. ಖಂಡಿತವಾಗ್ಲೂ ಇದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇರ್ತದೆ. ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳು ಈ ಒಂದು ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇನ್ನೊಂದಷ್ಟು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡೋದಕ್ಕೆ ನಮ್ಮ ಪ್ರಥಮಣ್ಣಂಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ತುಂಬ ಚೆನ್ನಾಗಿ ಬಂದಿದೆ. ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ಚೆನ್ನಾಗಾಗ್ಲಣ್ಣ. ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಯಾವ ರೀತಿ ಇದ್ದೀನಿ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ಆ ತರ ಸೀನು ಯಾವ ಸೀನು ಅವ್ರು ಹೇಳ್ತಾರೆ ಬಿಡಿ ಅದನ್ನ. ಅಲ್ಲ, ನೀವು ಹೇಳ್ತಾ ಇರೋದು ನೋಡಿ ನಂಗೆ ಗಾಬರಿ ಆಗೋಯ್ತು. ಈ ತರನೂ ಒಂದು ಗೆಸ್ಟ್ ಬಂದವ್ರೆ ಅಂತ ಖುಷಿ ಪಡ್ತಾ ಇದ್ದೀನಿ. ಹಂಗ ನಾನು ಯಾವ ತರ ಗೆಸ್ಟು? ಇವ್ರೇನೋ ಗೌರವದಿಂದ ಹೇಳಿದ್ರು, ನೀವ್ ಹೇಳಿದ್ ನೋಡಿ ನಂಗೆ ಶಾಕ್ ಆಗೋಯ್ತಲ್ಲ. ನೀವು ನಿಮ್ ತರಾನೆ. ಓಕೆನಾ? ಹೌದಾ? ನನ್ ತರ ಅಂದ್ರೆ ಯಾವ ತರ ಅಣ್ಣ? ಯಾರ ಕೈಲಿ? ಅಯ್ಯೋ, ಎಪಿಸೋಡ್ ಎಲ್ಲ ನೋಡಿದಾರೆ ಬಿಡಿ, ನೀವು ಇಲ್ಲೇನು ಮಾಡಕ್ ಆಗೋದಿಲ್ಲ. ಅಲ್ಲ ಪಾಪಲ ನೆಂಟಿ ಇನ್ನೋಸೆಂಟ್ ಏನು ಮಾತಾಡಕ್ ಗೊತ್ತಾಗ್ತೇನೋ ಅಂದ್ಬಿಡ್ತಾನೆ. ಓ ಆಯ್ತು ಬಿಡಿ, ಇದನ್ನ ಮಾನಸ್ ಅವ್ರು ಕೇಳಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಸಂತ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಒಳ್ಳೆ ಮರ್ಯಾದೆ ಕೊಡ್ರಿ.